ಸಚಿವ ಭೈರತಿ ಸುರೇಶ್ಗೂ ಮುಳುವಾಗುತ್ತಾ ಮುಡಾ ಪ್ರಕರಣ ಅನ್ನೋ ಪ್ರಶ್ನೆ ಎದ್ದಿದೆ. ಸಚಿವ ಭೈರತಿ ಸುರೇಶ್ಗೂ ಕೂಡ ಕಂಟಕವಾಗುತ್ತಾ ಮುಡಾ ಕೇಸ್. ಯಾಕಂದ್ರೆ ಪ್ರಕರಣದಲ್ಲಿ ಭೈರತಿ ಸುರೇಶ್ ಸಹ ಆರೋಪಿ ಆಗಲಿದ್ದಾರೆ. ಟಿವಿ9ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸಚಿವ ಭೈರತಿ ಸುರೇಶ್ A5 ಆರೋಪಿ ಆಗಲಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಪ್ರಕರಣದಲ್ಲಿ ಆರೋಪಿ ಆಗಲಿದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ದಾರೆ. ಅದರ್ಸ್ ಅಂತ ಇದೆ, ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ ಅಲ್ಲಿರುವಂಥವ್ರು ಯಾರ್ಯಾರು ಇರ್ಬೋದು ಅಂತೇಳಿ, ಈಗ ಒಂದು ವೇಳೆ ಆ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಇದ್ದಂಥವ್ರ ಅಥವಾ ಆ ಕೃಷಿಯಿಂದ ವಸತಿಗೆ ಕನ್ವರ್ಷನ್ ಮಾಡ್ಕೊಂಡಂಥ ಅಧಿಕಾರಿಗಳ ಅಥವಾ ಯಾರೆಲ್ಲ ಬರ್ತಾರೆ ಅಂತ ಈ A5 ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಸರ್, ಎಲ್ಲರೂ ಬಂದೇ ಬರ್ತಾರೆ. ಅಂದರೆ ಮೂಡ ಪದಾಧಿಕಾರಿಗಳು, ಮೂಡಾಧಿಕಾರಿ ಅಂದರೆ 50-50 ಅನುಪಾತಕ್ಕೆ ಸಂಬಂಧಪಟ್ಟಾಗೆ ಯಾರು ಭಾಗಿಯಾಗಿದ್ರೆ ಎಲ್ಲರೂ ಬರ್ತಾರೆ ಸರ್. ಮತ್ತು ಈ 50-50 ಅನುಪಾತ ನಿವೇಶನ ಪಡೆಯೋಕ್ಕೋಸ್ಕರ ಹಲವಾರು ಸುಳ್ಳು ಕ್ರಯಪತ್ರಗಳು ನೋಂದಣಿಯಾಗಿದೆ. ಆ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡತಕ್ಕಂಥ ಉಪನೋಂದಣಾಧಿಕಾರಿಗಳು ಮತ್ತು ಸುಳ್ಳು ಖಾತೆಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸುಳ್ಳು ಅನ್ಯಕ್ರಾಂತ ಆದೇಶ ಮಾಡತಕ್ಕಂಥ ಜಿಲ್ಲಾಧಿಕಾರಿ ಸೇರಿದಂತೆ ಇತರ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಆರೋಪಗಳಾಗೋ ಸಾಧ್ಯತೆ ಖಂಡಿತ ಇದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ನವಂಬರ್ 3ನೇ ತಾರೀಕು 2023ರಲ್ಲಿ ತಾಂತ್ರಿಕ ಸಮಿತಿಯಲ್ಲಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ 50-50 ಅನುಪಾತ ನಿವೇಶನ ಕೊಟ್ಟರು ನಿಯಮಾವಳಿಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈ ವಿಚಾರ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಸಚಿವರಿಗೆ ಏನು ಭೈರತಿ ಸುರೇಶ್ ಇದ್ದಾರೆ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಅದು ಗೊತ್ತಿದ್ರೂ ಕೂಡ ಅವರು ಏನೂ ಕ್ರಮ ತಗೊಳ್ಳದೆ ಏನು ನಿರ್ಲಕ್ಷ್ಯ ಮಾಡಿದರೆ, ಹಾಗಾಗಿ ಅವರುಗಳು ಕೂಡ ಆರೋಪಿಗಳಾಗ್ತಾರೆ. ಸಚಿವ ಭೈರತಿ ಸುರೇಶರು ಕೂಡ ಈ ಪ್ರಕರಣದಲ್ಲಿ ಆರೋಪಿ ಆಗ್ತಾರೆ. ಇಲ್ಲಿ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂಥ ಮಾತುಗಳು. ಕೇವಲ ಸಿದ್ದರಾಮಯ್ಯ ಮಾತ್ರವಲ್ಲ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಯಾರೆಲ್ಲ ಅಕ್ರಮಗಳನ್ನು ಮಾಡಿದ್ದಾರೆ, ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಪ್ರಭಾವಿಗಳಿರ್ಬೋದು, ಎಲ್ಲರಿಗೂ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಮಾಡಲಾಗ್ತದೆ. ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, ಟಿವಿ9 ಮೈಸೂರು.